ಇನ್ನು ರೆಡ್ಡಿ ಹೇಳಿಕೆ ಕಾಂಗ್ರೆಸ್ ನಾಯಕರಿಗೆ ರಾಜಕೀಯ ಅಸ್ತ್ರವಾಗಿ ಪರಿಣಮಿಸ್ತಾ ಇದೆ. ಶ್ರೀರಾಮುಲುಗೆ ಬಿಜೆಪಿ ಟಿಕೆಟ್ ಕೊಟ್ಟರೆ ಸೋಲೋದು ಖಚಿತ ಅಂತ ಈ ಹಿಂದೆ ರೆಡ್ಡಿ ಹೇಳಿಕೆ ಕೊಟ್ಟರು. ಜನಾರ್ದನ ರೆಡ್ಡಿ ಹಿಂದೆ ನೀಡಿದ್ದಂತಹ ಹೇಳಿಕೆನೇ ಈಗ ಕಾಂಗ್ರೆಸ್ ಪಡೆಗೆ ಆಯುಧ ಆಗ್ತಾ ಇದೆ. 100ಕ್ಕೆ 100ರಷ್ಟು ರೆಡ್ಡಿಯವರೇ ರಾಮುಲು ಅವರನ್ನ ಸೋಲಿಸ್ತಾರೆ ಅಂತ ಕಾಂಗ್ರೆಸ್ ಅಸ್ತ್ರ ಪ್ರಯೋಗ ಮಾಡ್ತಾ ಇದೆ. ರೆಡ್ಡಿ ರಾಮುಲು ಅವರನ್ನ ಸೋಲಿಸ್ತಾರೆ ಅಂತ ಭೀಮಾ ನಾಯಕ್ ಹೇಳಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಈ ಹೇಳಿಕೆ ಕೊಟ್ಟಿರೋದು. ಕಾಂಗ್ರೆಸ್ ಬೇಡ, ರೆಡ್ಡಿನೇ ರಾಮುಲುರನ್ನ ಸೋಲಿಸೋ ಕೆಲಸ ಮಾಡ್ತಾರೆ. ಈ ಹಿಂದೆ ಅವರೇ ಅಂಥದ್ದೊಂದು ಹೇಳಿಕೆ ಕೊಟ್ಟಿದ್ರು. ಒಂದು ವೇಳೆ ಬಿಜೆಪಿ ಏನಾದರೂ ಶ್ರೀರಾಮುಲುಗೆ ಟಿಕೆಟ್ ಕೊಟ್ಟರೆ ಖಂಡಿತವಾಗ್ಲೂ ಶ್ರೀರಾಮುಲು ಸೋಲ್ತಾರೆ ಅನ್ನೋ ಹೇಳಿಕೆನ ಸ್ವತಃ ಜನಾರ್ದನ ರೆಡ್ಡಿನೇ ಕೊಟ್ಟಿದ್ದಾರೆ ಅಂತ. ಜನರುಗಳಿಗೆ ಪ್ರಜೆಗಳಿಗೆ ಏನು ಬೇಕಾದಂಥ ವಿಷಯಗಳನ್ನ ನಾವೆಲ್ಲ ಮಾತಾಡಕ್ಕೆ ಹೋಗೋಣ. ಈಗ ಸಂಬಂಧ ವಿಷಯ ನಾನು ಯಾಕಪ್ಪ ಕುಂಬಳಕಾಯಿ ಕಾಳ ಅಂದ್ರೆ ಭುಜ ಮುಟ್ಕೊಂಡು ನೋಡ್ಕೋಬೇಕು, ನನಗೆ ಸಂಬಂಧ ವಿಷಯ ಅದು. ಜನಾರ್ದನ್ ರೆಡ್ಡಿ ಅವರು ಒಂದು ತಿಂಗಳ ಹಿಂದೆ ಭವಿಷ್ಯ ನುಡಿದಿದ್ದಾರೆ, ರಾಮುಲು ಸೋಲ್ತಾರೆ, ಅವ್ರಿಗೆ ಬಿಜೆಪಿ ಟಿಕೆಟ್ ಕೊಡಬೇಡ್ರಿ ಅಂತ ಹೇಳ್ರಿ. ಬಿಜೆಪಿ ಟಿಕೆಟು ಕೊಡಬಾರ್ದು, ರಾಮುಲು ಅವರು ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಸೋಲ್ತಾರೆ ಅಂತೇಳಿ ಜನಾರ್ದನ್ ರೆಡ್ಡಿ ಅವರು ಒಂದು ತಿಂಗಳ ಹಿಂದೆನೇ ಭವಿಷ್ಯ ನುಡಿದಿದ್ದಾರೆ. 100ಕ್ಕೆ 100 ಜನಾರ್ದನ್ ರೆಡ್ಡಿ ಅವರು ಅದನ್ನು ಸೋಲಿಸ್ತಾರೆ. ಕನಿಷ್ಠ ಒಂದು 30,000ಕ್ಕೂ ಹೆಚ್ಚು ಲೀಡನ್ನು ಅಗ್ರಿಮಲ್ ವಿಧಾನಸಭಾ ಕ್ಷೇತ್ರ ಕೊಡುತ್ತೆ. ಹಡಗಲಿ ಕೂಡ ಒಂದು 25ರಿಂದ 30,000, ಕೂಡ್ಲಿ ಕೂಡ 25ರಿಂದ 30,000, ಹೊಸಪೇಟೆ ಒಂದು 40,000, 1 ಲಕ್ಷಕ್ಕೂ ಹೆಚ್ಚು ಲೀಡು ವಿಜಯನಗರ ಜಿಲ್ಲೆಯಿಂದ ನಾವು ಈ ತುಕಾರಾಮ್ ಅವ್ರಿಗೆ ಕೊಡ್ತೀವಿ. ಮೋದಿ ಯಾಸಿ, ನಾವು ಹಾಗಲಕಾಯಿ ಅಂದರೆ ಮೋದಿ ಯಾಕಾಯಿ ಅಂದರೆ ನೀವೇ ವರ್ಣನೆ ಮಾಡಿ. ಬೇನ್ಕಾಯಿನಾ ಸೀಗೆಕಾಯಿನಾ? ಯಾವುದು ಭಿನ್ನಮತ ಇಲ್ಲ ನಡ್ರಿ, ಭಿನ್ನಮತ ಎಲ್ಲ ಯಾವುದಿಲ್ಲ ನಡ್ರಿ, ಬೇರೆ ವಿಚಾರ ಕೇಳಿ. ಸೊ ಇದು ಕಾಂಗ್ರೆಸ್ ನಾಯಕರ ಹೇಳಿಕೆ. ಇದನ್ನೊಂದು ಅಸ್ತ್ರವಾಗಿ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ ಬಳ್ಳಾರಿಯಲ್ಲಿ. ಈ ಮೊದಲು ತಮ್ಮದೇ ಪಕ್ಷ ಸ್ಥಾಪನೆ ಮಾಡಿದರೆ ವಿಧಾನಸಭೆಗೆ ಆಯ್ಕೆಯಾಗಿದ್ರು ಕೂಡ ಜನಾರ್ದನ ರೆಡ್ಡಿ. ಬಟ್ ಅದಾದ್ಮೇಲೆ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ. ಹಾಗಂತ ಹಾಗೆ ಕೊಟ್ಟಂತಹ ಹೇಳಿಕೆಗಳು ಈಗ ಪಕ್ಷ ಸೇರ್ಪಡೆ ಆದ್ಮೇಲೂ ಕೂಡ ಶ್ರೀರಾಮುಲುರನ್ನ ಸೋಲಿಸ್ತಾರ? ಬಿಜೆಪಿ ಸೇರ್ಪಡೆಯಾಗಿ ಜನಾರ್ದನ ರೆಡ್ಡಿಯವರೇ ಶ್ರೀರಾಮುಲುರನ್ನ ಸೋಲಿಸ್ತಾರೆ. ಈ ಮುಂಚೆ ಅವರೇ ಆ ರೀತಿ ಭವಿಷ್ಯ ನುಡಿದಿದ್ರು, ಈಗ ಅದನ್ನು ನಿಜ ಮಾಡ್ತಾರೆ ಅಂತ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ಈಗ ಭೀಮಾ ನಾಯಕ್ ಅವರ ಹೇಳಿಕೆ ವಾಸ್ತವಕ್ಕೆ ಹತ್ತಿರ ಇದ್ದ ಹಾಗಿಲ್ಲ. ರೆಡ್ಡಿ ಅವರು ಆ ಹೇಳಿಕೆ ಕೊಟ್ಟ ರಾಜಕೀಯ ಸನ್ನಿವೇಶಕ್ಕೂ ಈಗ ಅವರು ಬಿಜೆಪಿ ಸೇರ್ಪಡೆಯಾಗಿರೋದಕ್ಕೂ ಇದು ಕಾಂಗ್ರೆಸ್ಸಿಗೆ ಹೇಗೆ ಅಸ್ತ್ರ ಆಗ್ತಾ ಇದೆ ಅಂತ? ಖಂಡಿತ ವಿಜಯ್, ಈಗ ಗಣಿನಾಡು ಬಳ್ಳಾರಿ ರಾಜಕೀಯ ಹಿಡಿತಕ್ಕಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾಯಕರ ನಡುವೆ ನೇರ ಪೈಪೋಟಿ ಏರ್ಪಟ್ಟಿರುವಂತದ್ದು. ಅದರಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ಅಂದ್ರೆ 1 ತಿಂಗಳ ಹಿಂದೆ ಹೇಳಿಕೆ ನೀಡಿದಂತ ಅಸ್ತ್ರವನ್ನ ಈಗ ರಾಜಕೀಯವಾಗಿ ಬಳಸೋಕೆ ತೀರ್ಮಾನವನ್ನ ಈಗಾಗಲೇ ಕೈ ನಾಯಕರು ಕೂಡ ಮಾಡ್ಕೊಂಡಿರುವಂತದ್ದು. ಅದರಲ್ಲೂ ಕೂಡ ರಾಮುಲು ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಟ್ರೆ ಅವರು ಸೋಲ್ತಾರೆ ಅನ್ನುವಂತ ಒಂದು ಹೇಳಿಕೆಯನ್ನ ಕಳೆದ ತಿಂಗಳಷ್ಟೇ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿಕೆಯನ್ನ ನೀಡಿದ್ರು. ಅದನ್ನೇ ಈಗ ಏನು ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಅವರು ಕೂಡ ಇದು ಸತ್ಯ ಆಗುತ್ತೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಹೇಳಿಕೆಯನ್ನ ನೀಡ್ತಿರುವಂತದ್ದು. ಅದ್ರಲ್ಲೂ ಕೂಡ ಏನು ಜನಾರ್ದನ್ ರೆಡ್ಡಿ ಅವರು ಕೂಡ ಈ ಹಿಂದೆನೆ ಹೇಳಿದ್ದಾರೆ. ಯಾಕಂದ್ರೆ ಹೇಳಿದ್ರೆ ರಾಮುಲು ಅವರಿಗೆ ಈ ಟಿಕೆಟ್ ಅನ್ನು ನೀಡಿದ್ರೆ 100ಕ್ಕೆ 100ರಷ್ಟು ಸೋಲನ್ನ ಅನುಭವಿಸ್ತಾರೆ. ಹೀಗಾಗಿ ಅವರ ಜನಾರ್ದನ್ ರೆಡ್ಡಿ ಅವರ ಈ ಬಾರಿ ರಾಮುಲು ಅವ್ರನ್ನ ಸೋಲಿಸ್ತಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಹೇಳಿಕೆಯನ್ನ ನೀಡಿದ್ರು. ಹೀಗಾಗಿ ಸಾಕಷ್ಟು ಈ ಹೇಳಿಕೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಿರುವಂತದ್ದು. ಒಂದ್ ಕಡೆ ಈಗಾಗಲೇ ಬಳ್ಳಾರಿ ಮತ್ತೆ ವಿಜಯನಗರ ಜಿಲ್ಲೆಯಲ್ಲಿ 5-6 ಜನ ಕೈ ಶಾಸಕರು ಇರುವಂತದ್ದು, ಜೊತೆಗೆ 2 ಸಚಿವರ ನೇತೃತ್ವದಲ್ಲಿ ಈ ಬಾರಿ ಚುನಾವಣೆ ಕೂಡ ಮಾಡ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಶತಾಯಗತಾಯವಾಗಿ ಏನು ಕಾಂಗ್ರೆಸ್ಗೆ ಅಭ್ಯರ್ಥಿ ಗೆಲ್ಲಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ ಕೂಡ ಕಾಂಗ್ರೆಸ್ ನಾಯಕರಿಗೆ ಸೂಚನೆಯನ್ನ ನೀಡಿರುವಂತದ್ದು. ಹೀಗಾಗಿ ಸಾಕಷ್ಟು ಏನು ಟಾಕ್ ವಾರ್ ಕೂಡ ಈ ಬಾರಿ ಬಳ್ಳಾರಿಯ ರಾಜಕಾರಣದಲ್ಲಿ ಏರ್ಪಟ್ಟಿರುವಂತದ್ದು. ಒಂದ್ ಕಡೆ ನಾಗೇಂದ್ರ ವರ್ಸಸ್ ರಾಮುಲು, ಒಂದ್ ಕಡೆ ಏನು ಭೀಮಾ ನಾಯಕ್ ವರ್ಸಸ್ ರಾಮುಲು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಏನು ಬಿಜೆಪಿ ವಿರುದ್ಧ ಆಗ್ಲಿ ಅಥವಾ ಇನ್ನು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಆಗಿರ್ಬೋದು, ಮತ್ತೆ ರಾಮುಲು ಅವರ ವಿರುದ್ಧ ಈ ತರದಂತ ಹೇಳಿಕೆಗಳು ಈಗ ಕಾಂಗ್ರೆಸ್ ನಾಯಕರು ಮಾಡ್ತಿರುವಂತದ್ದು. ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.